ಮುಸ್ಲಿಂ ಶಿಕ್ಷಕಿಯಿಂದ ಹಿಂದೂ ಸಹ ಶಿಕ್ಷಕನ ಮೇಲೆ ಚಪ್ಪಲಿಯಿಂದ ಹಲ್ಲೆ. ಸಮುದಾಯದಿಂದ ಪ್ರತಿಭಟನೆ. ಬಾಗಲಕೋಟೆ ಜಿಲ್ಲೆಯ ಇಲಕಲ್ಲ ನಗರದ ಉರ್ದು ಶಾಲೆಯಲ್ಲಿ ಶಿಕ್ಷಕ ಅಂದಾನಯ್ಯ ವಸ್ತ್ರದ ಅವರಿಗೆ ಚಪ್ಪಲಿಯಿಂದ ಹೊಡೆದ ಶಿಕ್ಷಕಿ ಅಮಿನಾ ಕೊಳ್ಳೂರು ಅವರನ್ನ ಅಮಾನತು ಮಾಡುವಂತೆ ಇಲಕಲ್ಲ ಹಾಗೂ ಹುನಗುಂದ ತಾಲೂಕು ವೀರಶೈವ ಲಿಂಗಾಯತ ಸಮುದಾಯದವರು ಮತ್ತು ಬೇಡ ಜಂಗಮ ಸಮುದಾಯದವರು ಇಂದು ಬಿಇಒ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ರು. ಅಮಿನಾ ಕೊಳ್ಳೂರು ವಿರುದ್ಧ ಸಾಕ್ಷ್ಯಾಧಾರಗಳಿದ್ದರೂ ಅವರ ಮೇಲೆ ಕ್ರಮ ಜರುಗಿಸಲು ಹಿಂಜರಿಯುತ್ತಿರುವುದನ್ನು ಖಂಡಿಸಿ ಸಮುದಾಯದವರು ಬಿಇಒ ಜಾಸ್ಮಿನ್ ಖಿಲ್ಲೆದಾರ್ ಅವರ ವಿರುದ್ಧವೂ ಧಿಕ್ಕಾರ ಕೂಗಿದ್ರು ಮತ್ತು ತರಾಟೆ ತೆಗೆದುಕೊಂಡು ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಬಾಗಲಕೋಟೆ ಅವರಿಗೆ ಬರೆದ ದೂರಿನ ಪತ್ರವನ್ನು ಬಿಇಒ ಕಚೇರಿ ಮುಖಾಂತರ ನೀಡಲಾಯಿತು. ಪ್ರತಿಭಟನಾ ಸ್ಥಳಕ್ಕೆ ಇಲಕಲ್ಲ ಗುಳೇದ ಗುಡ್ಡದ ಅಮರೇಶ್ವರ ಮಠದ ಡಾಕ್ಟರ್ ನೀಲಕಂಠ ಶಿವಾಚಾರ್ಯರು ಬಂದು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಇಲಕಲ್ಲ ನಗರಕ್ಕೆ ಬಂದ್ ಕರೆ ನೀಡಬೇಕಾಗುತ್ತದೆ ಎಂದು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ವಿವಿಧ ಸಮಾಜದ ಮುಖಂಡರುಗಳು ಬೆಂಬಲವನ್ನ ಸೂಚಿಸಿದರು. ವರದಿ ಅರುಣಕುಮಾರ್, ಮುಚಕಂಡಿ ಮಠ, ಬಾಗಲಕೋಟೆ. ಮತ್ತಿಷ್ಟು ನೀವು ಚಿತ್ರಾಂಶ ಮಾಡ್ದಂಗೆ, ಯಾಕಂದ್ರೆ ಅನ್ಯಾಯ ಆಗಿದ್ದ ಅಲ್ಲೇ ಅವ್ರು ಮತ್ತೆ ನೀವು ಟ್ರಾನ್ಸ್ಫರ್ ಮಾಡೋ ನನಗೆ ಹಿಂಗ ಆಯ್ತು ಅಂತ ಹೇಳಿ ಹಂಗಂತಾರೆ. ಇಲ್ರಿ ಅವ್ರಿಗೆ BRP ಆಗಿ ತಾಲೂಕಿಗೆ ಬರೋದಾರ್ರಿ, ಅಷ್ಟ್ರೊಳಗೆ ಮತ್ತೆ ಯಾಕೆ ಅಲ್ಲಿ ಇದ್ಕೊಂಡು ಆ ವ್ಯವಸ್ಥೆ ಒಳಗೆ ಇದ್ಕೊಂಡು ಇದು ಮಾಡೋದು ಬೇಡ ಅಂತ ಹೇಳಿ ಮತ್ತೆ ಅದೆಲ್ಲ ಮಕ್ಳು ಎದ್ರಿಗೆ ಹಿಂಗಾದಾಗ ಅವ್ರಿಗೂ ಮುಜುಗರನ ರೀ. ಅಲ್ಲ, ನೀವು ಒಂದು ಸಾಂತ್ವನ ಹೇಳೋ ಧೈರ್ಯ ಹೇಳೋ ಕೆಲಸ ಮಾಡ್ಬೋದು. ಸಾಂತ್ವನ ಹೇಳಿದ ರೀತಿನ ಇದು ರೀ, ಅವ್ರು ಇಲ್ಲೇ ಬರ್ಲಿ ನಾಗೂರಿಗೆ ಅಂತ ಹೇಳಿನ. ಹೌದ್ರಿ, ಇನ್ನೂವರೆಗೂ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಲ್ಲ. ಅಲ್ಲಿ ನೋಡಿದ್ರೆ ನಾನು ಕೇಳಿದೆ, ನೀವೇನ ಅವ್ರಿಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಬೇಡ ಅಂತೇಳಿ ಇಂಥವೆಲ್ಲ ಈಗ ಇಲ್ಲಿ ಕೇಳ್ರಿ. ನಂದು ಇನ್ನೂ ಮುಗ್ದಿಲ್ಲ ಪ್ರಶ್ನೆ. ಕಂಪ್ಲೇಂಟ್ ಮಾಡಬೇಡ ಅಂತ ಹೇಳೋಕಿನ ಮೊದಲು ಅವ್ರಿಗೆ ಧೈರ್ಯ ತುಂಬಾ ಕೆಲಸ ನೀವು ಮಾಡ್ಬೇಕಿತ್ತು. ಕಂಪ್ಲೇಂಟ್ ಮಾಡಬೇಡ ಅಂತ ಯಾಕೆ ಕಾರಣ ಕೇಳಿದ್ರಿ? ಅನ್ಯಾಯಕ್ಕೆ ಒಳಗದ ಕಂಪ್ಲೇಂಟ್ ಮಾಡ್ಬೋದಿತ್ತಲ್ಲ. ಮಾಡ್ಲಿ ರೀ, ಅದೇನು ಪ್ರಾಬ್ಲಮ್ ಇದ್ದಿದ್ದಿಲ್ಲ ನಮಗ. ಆದ್ರ ನಮ್ BO ಹೇಳಿದ್ರ ನಾನು ಕಂಪ್ಲೇಂಟ್ ಕೊಡೋದಿಲ್ಲ ಅಂತ ಹೇಳಿದ್ರಂತ. ನಾವು ಒಬ್ರು ಹಿಂಗಾಗೈತ್ರಿ ಹಿಂಗ್ ಹೇಳಕತ್ತಾರ ಅನ್ಕೊಳೆ ಮತ್ ನಾ BO ಕಂಪ್ಲೇಂಟ್ ಕೊಡ್ರಿ ಜಗಳಾಡ್ರಿ ಅಂತ ಹೇಳೋದಾಗೋದಿಲ್ಲ. ಈ ಗುರುಗಳಾದ್ರೂ ನೀವು ಹೋಗ್ರಪ್ಪ ಕಂಪ್ಲೇಂಟ್ ಕೊಡ್ರಿ ಅನ್ನೋದಿಲ್ರಿ. ಫಸ್ಟ್ ಏನಿದ್ರು ಬಗೆಹರಿಸ್ಕೊಳ್ಳಿ, ಅಲ್ಲಿ ಏನೈತಿ ಏನಾಗೈತಿ ಇಲ್ಲ ಅನ್ನೋದು ನೋಡ್ಕೋಬೇಕಾಗತ್ರಿ. ನೋಡ್ರಿ, ಸುಮ್ನ ಹೆಣ್ಮಕ್ಳು ಇದ್ರೊಳಗೆ ಯಾಕೆ ಗುದ್ದಾಡೋದು ಬೇಡ ನೋಡ್ರಿ ಅಂತ ಹೇಳಿ ಅದ್ರೊಳಗೆ ನೀವು ಮರ್ದಿನ ಮಾಡ್ಬೋದಿತ್ತಲ್ಲ. ಅಲ್ಲಿ ಹೋಗಿ ಮರ್ದಿನ ಇಬ್ಬರಿಗೆ ಕುಂದಿರ್ಸಿ ಆ ಸ್ಕೂಲ್ ಒಳಗೆ ಏನಾರು ಮಾಡ್ಬೋದಿತ್ತಲ್ಲ. ನೀವು ನಮ್ಮ ECO ಕಳ್ಸಿರ್ತೀರಿ ಎಲ್ಲಾ ಕಡೆ. ನಾನು ಹೋಗಿರಂಗಿಲ್ಲ ಸರ್. ನಾನು ಕಮಿಷನರ್ ಸರ್ ಮೀಟಿಂಗ್ ನಮ್ಗೆ ಏನನ್ಸತ್ರಿ, ಪ್ರತ್ಯೇಕವಾಗಿ ಪರೋಕ್ಷವಾಗಿ ಇನ್ ಕಡೆಯಿಂದ ಆ ಮೇಡಮ್ಗೆ ನೀವು ಸಪೋರ್ಟ್ ಮಾಡತ್ರಿ. ಓವರಾಲ್ ಶಿಕ್ಷಣ ಇಲಾಖೆಯವರು ನೀವೆಲ್ಲ ಅಲ್ರಿ. ಹಾಗೆ 5-6 ದಿನ ಆಯ್ತು, ನೀವು ಯಾವ ಆಕ್ಷನ್ ಆರೋಪನ ಒಪ್ಪೋದಿಲ್ರಿ. ಆಕ್ಷನ್ ತಗೊಳಕ ಏನಂದ್ರೆ ಅನ್ಯಾಯ ಆದವಂಗ ಫೋನ್ ಮಾಡಿ ವಸ್ತ್ರದವ್ರ ಹೇಳಿದ್ರಂತ, ಇಲ್ಲ ನಂಗೆ BO ಮೇಡಮ್ ಅವ್ರು ಬೇಡ ನಮ್ಮ ಹೋಗೋದಿಲ್ರಿ ಅಂತ ಹೇಳಿ. ಅಷ್ಟ ಆದಾಗಿನೂ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಯಾರ ಅವ್ರು ಮತ್ ಕೇಳಿಲ್ಲ. ಅವಾಗ ಅವ್ರಲ್ಲಿ ಹೋಗ್ಯಾರ, ಆಯ್ತು ಅವ್ರ ಪರ್ಸನಲ್ ನಾವು ಸುಮ್ಮಾಗಿವಿ. ಆಮೇಲೆ ನಾವು ಕಳ್ಸಿವಿ ಅವ್ರಿಗೆ. ನೀವು ನನ್ನ ಅಲ್ರಿ, ಅವ್ರು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಅಥವಾ ನಿಮ್ಮ ಮಾತಿಗೆ ಅಂಜಿ ಅವ್ರು ಮಾನಸಿಕವಾಗಿ ಕುಗ್ಗಿ FIR ಮಾಡಿಲ್ಲ. ಅವ್ರು ನಿಮ್ಗೆ ಆಗಿದ್ದಕ್ಕೆ ಅನ್ಯಾಯಕ್ಕೆ ಆಗಿಲ್ಲ. ಫ್ಯೂಚರ್ ಅದಾರೆ. ನೀವು ಕೆಲವೇ ದಿನದಲ್ಲಿ ಆಯಾಮನ ಮೇಲೆ ಸೂಕ್ತವಾಗಿ ಕ್ರಮ ಏನಾದ್ರು ತಗೊಳ್ಳಿಲ್ಲ ಅಂದ್ರೆ ನಾವು ಆದಷ್ಟು ಬೇಗ ಇನ್ನೂ 1 ವಾರದಲ್ಲಿ ನೀವೇನಾದ್ರು ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಾವು ಇಲ್ಕಲ್ ಬಂದು ಕರೆ ಕೊಡ್ತೀವಿ. ಮುಂದಾಗುವ ಆ ಶಿಕ್ಷಕರಿಗೆ ಆಗುವ ಅನಾಹುತಕ್ಕೆ ಮುಂದೆ ಏನಾರು ಬೆಳವಣಿಗೆ ಆಗೋ ಕಾರಣ ಈ ಶಿಕ್ಷಣ ಇಲಾಖೆ ಅಂತೇಳಿ ನಾನು ನೇರ ಆರೋಪ ಆ ಶಿಕ್ಷಣ ಇಲಾಖೆ ಮೇಲೆ ಮಾಡ್ತೀನಿ. ಈಗ ನಮ್ಮ ECO ಅವರು ರಿಪೋರ್ಟ್ ತಂದು ಕೊಟ್ಟಾರ್ರಿ. ಈಗ ಕೊಟ್ಟ ತಕ್ಷಣ ಈಗ ರೆಡಿ ಮಾಡಕತ್ತಾರ್ರಿ. ಅದನ್ನ ಕಳಿಸಿನೂ ಹೋಗ್ತೀನಿ ಮೇಲ್ ಮಾಡಿ ಕಳಿಸಿ ಶಿಸ್ತು ಕ್ರಮಕ್ಕನ ಕಳಿಸಿ ಸಾಕ್ಷಿನೂ ತಗೊಂಡೈತ್ರಿ. ಎಲ್ಲ ಅವರು 8th ಹೇಳ್ಬೇಕಿತ್ರಿ. 2018 ಒಂದು ಆರ್ಡರ್ ಬಂತ್ರಿ. ಏನಂತ TGT ಟೀಚರ್ಸ್ ಪ್ರೈಮರಿಗೆ ಕೊಟ್ಟಾರ್ರಿ. ಅವರಿಗೆ TGT ಟೀಚರ್ ಅಂತ ಎಲ್ಲಿ ಕೊಟ್ಟಾರಂದ್ರೆ ಎಲ್ಲಿ 8th ಐತ್ರಿ ಪ್ರೈಮರಿ ಸ್ಕೂಲ್ಗಳಲ್ಲಿ 8th ಪ್ರಾರಂಭ ಮಾಡ್ತ್ರಿ. ಆ 8th ಕಲ್ಸಕಂತ TGT ಟೀಚರ್ ಮಾಡ್ಯಾರ್ರಿ. ಅವಾಗ ನಾ ಇದ್ದಿದ್ದಿಲ್ಲ 2018 ಇಲ್ರಿ. ನಾ 2 ವರ್ಷ ಆಗೈತ್ರಿ ಬಂದು. ಆದ್ರ ಅವ್ರಿಗೆ ಬೇರೆ ಕಡೆ ಕೊಡ್ಬೇಕಂದ್ರೆ ಅವಾಗ ಕೊಟ್ಟಿಲ್ಲ. ಯಾಕಂದ್ರೆ ಉರ್ದು ಇಲ್ಲ ಅಂತ ಕೊಟ್ಟಿಲ್ಲ ಅಂತ ಹೇಳಿದ್ರಿ. ಇವ್ರು ಇಲ್ಲಿದ್ದವ್ರು ಕೇಳಿದಾನೆ ಯಾಕೆ ಕೊಟ್ಟಿಲ್ಲ ಅಂತ ಹಿಂಗೆ ಕೇಳಿದಾಗೂ. ಹಂಗಿದ್ರ 6th 7th ಆದ್ರೂ ಹೇಳ್ರಿ ಅಂತ. ಎಲ್ಲೂ ಉರ್ದು ಖಾಲಿ ಇರ್ಲಿಲ್ಲ. ಕನ್ನಡ ಟೀಚರ್ನು ಉರ್ದು ಟೀಚರ್ನು ಇದು ಕನ್ನಡ ಸಾಲಾಗಿ ಹೇಳಕ್ ಆಗುದಿಲ್ರಿ. PCM ಅದಾರಂತ ಬಂದೈತ್ರಿ. ಇದು ಬಂದೈತಿ ಹಾಕೈತ್ರಿ. ನಮಗ್ ಕಳ್ಸಕ್ ಬರೋದು ಸರ್ ಅದು. ಬಿಹೇವಿಯರ್ ಆಗಲಿ ಅವ್ರ ಬಗ್ಗೆ ಆಲ್ಮೋಸ್ಟ್ ನಿಮ್ಗೆ ಹೈಯೆಸ್ಟ್ ಕಂಪ್ಲೇಂಟ್ ಬಂತು. ಇನ್ನೊಂದು ಹೇಳ್ತೀನಿ, ಆ ಕಂಪ್ಲೇಂಟ್ ಬಂದಾಗ ಇಮಿಡಿಯೇಟ್ಲಿ ಇದಕ್ಕೆ ಹಾಕಿದ್ವಿ ನಾವು. ಎಲ್ಲಿ ಅಮೀನ್ಗಡಕ್ಕೆ ಕಳಿಸಿದ್ವಿ.
ಅವ್ರು ಕೋರ್ಟಿಂದ ಸ್ಟೇ ತಗೊಂಡ್ಬಂದ್ರು. ಮತ್ತೆ ಕೋರ್ಟಿಂದ ಸ್ಟೇ ತಂದಾಗ ಯಾರಿಗೂ ಏನು ಕೋರ್ಟಿಂದ ಸ್ಟೇ ತಗೊಂಡ್ಬಂದ್ರಿ. ಈಗ ಈ ಇನ್ಸಿಡೆಂಟ್ ಆಗಿ ಸುಮಾರು 5 ದಿವಸ ಆಯ್ತು. ಅಟ್ಲೀಸ್ಟ್ ತಮ್ಮ ಇಲಾಖೆ ತಾವು ಶಿಕ್ಷಕರಾಗಿ ಕೆಲಸ ಮಾಡಿದ್ರೆ ಈ ಹಂತಕ್ಕೆ ಬಂದಿದ್ದೀರಿ. ಒಬ್ಬ ಶಿಕ್ಷಕಗೆ ವಿದ್ಯಾರ್ಥಿಗಳ ಮುಂದೆ ಎಲ್ಲೋ ಒಂದು 4 ಗಾಡಿ ಒಳಗಲ್ಲ ವಿದ್ಯಾರ್ಥಿಗಳ ಮುಂದೆ ಒಬ್ಬ ಶಿಕ್ಷಕಿ ಚಪ್ಪಲಿ ತಗೊಂಡು ಹೊಡೆದಾರ ಅಂತಂದ್ರೆ ಮಾನಸಿಕ ಎಷ್ಟು ಹಿಂಸೆ ಆಗಿರ್ಬೇಕು. ತಾವ್ ಯಾಕೆ ಹೋಗಿ ಅಟ್ಲೀಸ್ಟ್ ಒಂದು ಸಾಂತ್ವನ ಯಾಕೆ ಹೇಳಿಲ್ಲ? ಈಗ ನನಗಿದು ಅದನ್ನ ಕಂಪ್ಲೇಂಟ್ ಬೇಡ ಅಂತ ಹೇಳೋದ್ನಾಗ ಬ್ಯಾಡ್ ಅಂತ ನಾ ಹೆಂಗ್ ಹೇಳಿನಂದ್ರ ಅವ್ರು ಒಬ್ರು ಹೇಳಿ ನೀವು ಬ್ಯಾಡ್ ಅಂದ್ರೆ ಹಿಂಗ ಆಗೇತ್ರಿ ಅಂತ ಹೇಳಕತ್ತಿದ್ರು. ಅವ್ರು ನೀವು ಶಿಫಾರಸ್ ಮಾಡಿ ಕಳಿಸ್ತೀವಿ ಮುಖಾಂತರ ಹೋಲಿ ಅವಶ್ಯ ಕಳಿಸ್ತೀವ್ರಿ. ನಾ ಅದನ್ನ ಹೇಳಿನಿ. ನೀವು ಮೊನ್ನೆ ಫೋನ್ ಮಾಡಿದಾಗ ಅದನ್ನ ಹೇಳಿದ್ರಿ. ಶಿಕ್ಷಣ ಇಲಾಖೆಗೆ ದೊಡ್ಡ ಅವಮಾನ. ಟೀಚರ್ ಆಯ್ತು ನೋಡ್ರಿ. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಾವು ಪ್ರತಿಭಟನೆ ಮಾಡುವಂಥ ಸ್ಥಳಕ್ಕೆ ಬಂದು ನಮ್ದು ಏನು ಮನವಿ ಅದ ಆ ಶಿಕ್ಷಕಿಯನ್ನು ಏನು ಹಲ್ಲೆ ಮಾಡೋಂಥ ಶಿಕ್ಷಕಿಯನ್ನು ಅಮಾನತ್ತು ಮಾಡ್ಬೇಕಂತ ನಾವೇನು ಮನವಿ ಕೊಟ್ಟಿವಿ. ಅವ್ರಿಗೂ ವರದಿ ಬಂದದಂತ ಆ ವರದಿಯಲ್ಲಿ ಮೇಲ್ನೋಟಕ್ಕೆ ಅವ್ರ ತಪ್ಪನ್ನು ಅದ್ರೊಳಗೆ ಬಂದೈತಿ. ನಾವು ಅಮಾನತು ಮಾಡಂತೇಳಿ ನಾನು ಮೇಲಾಧಿಕಾರಿಗಳಿಗೆ ಶಿಫಾರಸ್ ಮಾಡ್ತೀನಿ ಅಂತ ಅವ್ರು ಒಪ್ಕೊಂಡ್ರ. ನಮ್ಮ ಮನವಿಗೆ ಏನು ಸ್ಪಂದನೆ ಕೊಟ್ಟರ ಜಾಸ್ಮಿನ್ ಕಿಲ್ಲಾದ ಮೇಡಮ್ ಕ್ಷೇತ್ರ ಶಿಕ್ಷಣಕ್ಕೆ ಅವ್ರಿಗೆ ನಾವೆಲ್ಲರೂ ಧನ್ಯವಾದಗಳನ್ನು ತಿಳಿಸ್ತೀವಿ. ದಯವಿಟ್ಟು ಮುಂದಿನ ಕ್ರಮಕ್ಕಾಗಿ ತಾವು ಅಣಿಗೊಳ್ಳಬೇಕಂತೇಳಿ ತಮ್ಮಲ್ಲಿ ಬೇಡ್ಕೊಳ್ತೀವಿ. ಈಗ ತಕ್ಷಣ ರೈಟ್, ಧನ್ಯವಾದಗಳು. ಆಚಾರ ವಿಚಾರದಲ್ಲಿ ಒಂದು ದೇವರ ಸ್ಥಾನನೂ ಕೊಡ್ತೀವಿ. ತಾಯಿ ನಂತರ ನಮಗೇನಾದರೂ ಮಕ್ಕಳಿಗೆ ಅಥವಾ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ದಾರಿಯ ಮಾರ್ಗದರ್ಶನ ಮಾಡೋರೇ ಶಿಕ್ಷಕರು. ಈ ಶಿಕ್ಷಕರು ಸಮಾಜಕ್ಕೆ ಮಾದರಿ ಆಗಬೇಕು, ಒಳ್ಳೆಯ ಸಂದೇಶ ಕೊಡಬೇಕಂತ ಒಂದು ಉದ್ದೇಶ ಇವತ್ತಿನೊಳಗೆ ಎಲ್ಲ ಸಮಾಜದಾಗ ಒಂದು ಒಳ್ಳೆಯ ದೇವರ ಸ್ಥಾನದಲ್ಲಿ ಎಲ್ಲ ಶಿಕ್ಷಕರು ನೋಡ್ತಾರೆ. ಅದು ಹಿಂದೂ ಇರ್ಬೋದು, ಮುಸ್ಲಿಮ್ ಇರ್ಬೋದು, ಮತ್ತೆ ಯಾರು ಅದು ಜಾತಿ ಅದರೊಳಗೆ ವಿಷಯನೂ ಬರೋಂಗಿಲ್ಲ. ವಿಷಯ ವಸರಾಜ್ ಸರ್ ಅವರು ಸ್ವತಂತ್ರ ದಿನಾಚರಣೆ ಆಗಸ್ಟ್ 15 ಇಡೀ ದೇಶವನ್ನೇ ಸಂಭ್ರಮ ಮಾಡ್ತಾ ಇದೆ. ಅದೇ ರೀತಿ ನಮ್ಮ ಸ್ಕೂಲಲ್ಲಿ ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಇನ್ನು ಹಲವಾರು ಮಹಾಪುರುಷರ ವೇಷಗಳನ್ನು ಹಾಕಿ ಮಕ್ಕಳಿಗೆ ಒಂದು ನಾಟಕ ರೂಪವನ್ನು ಆ ಮಕ್ಕಳಿಗೆ ದಾರಿದೀಪ ಆಗಬೇಕು, ಇವತ್ತಿನ ಪೀಳಿಗೆಗೆ ಸ್ವತಂತ್ರ ಹೋರಾಟದ ಬಗ್ಗೆ ತಿಳಿಸ್ಕೊಡ್ಬೇಕಂತೇಳಿ ಅವರು ತಮ್ಮ ಮಕ್ಕಳ ಹತ್ರ ಚರ್ಚೆ ಮಾಡಿರ್ತಾರೆ. ಆ ಮಕ್ಕಳು ಹೋಗಿ ಇನ್ನೊಬ್ಬ ಶಿಕ್ಷಕಿ ಹತ್ರ ಹೇಳಿದಾಗ ಶಿಕ್ಷಕಿಯವರು ಆ ವಿಷಯ ತಮಗೆಲ್ಲ ಗೊತ್ತಿದೆ. ನಂತರ ಶಿಕ್ಷಕರು ಹೋಗಿ ಮತ್ತು ಆ ಶಿಕ್ಷಕಿ ಹತ್ರ ಮಾತಾಡಿದಾಗ ಅವರು ಅದನ್ನು ಏನೋ ಒಟ್ಟು ವಿಚಾರ ಮಾಡಬೇಕಿತ್ತು. ತಾವೊಬ್ಬರು ಶಿಕ್ಷಕಿ ಇದ್ದರು, ಏಕಾಏಕಿ ಅವ್ರ ಮೇಲೆ ಮತ್ತೆ ಚಪ್ಪಲಿಲೆ ಹೊಡೆದು ಮಾತಾಡುವಾಗ ಅವರು ಒಂದು ಪೇಪರ್ ಸ್ಟೇಟ್ಮೆಂಟು ವಿಡಿಯೋ ಸ್ಟೇಟ್ಮೆಂಟ್ ಅದ ನೋಡಿದೆ. ಅವರು ನನ್ನಿಂದ ಅನ್ಯಾಯ ಆಗೈತೆ ಅನ್ನೋ ಮನೋಭಾವನೆ ಇಲ್ಲ, ನನಗೆ ಅನ್ಯಾಯ ಆಗೈತೆ ಅಂತೇಳಿ ಮತ್ತು ರಾಜಾರೋಷವಾಗಿ ಖಂಡನೆ ಮಾಡ್ತಾರೆ. ತಾವೊಬ್ಬ ಮೇಲಾಧಿಕಾರಿ ಆಗಿ ಆ ಅನ್ಯಾಯಕ್ಕೊಳಗಾದ ಶಿಕ್ಷಕನಿಗೆ ತಾವೇನಾದರೂ ಸ್ವಂತನ ಹೇಳಿದ್ದಾಯ್ತ ಅಥವಾ ಅವ್ರ ಮನೆಗೆ ಹೋಗಿ, ಯಾಕಂದ್ರೆ ಆತ ಮಾನಸಿಕವಾಗಿ ಕುಗ್ಗಿದ್ದಾನೆ, ದೈಹಿಕವಾಗಿ ಮತ್ತು ಆತಗ ಒಂದು ಅನ್ಯಾಯ ಕೂಡ ಆಗೈತಿ, ಮಾನಸಿಕವಾಗಿ ಕುಗ್ಗಿದ್ದಾನೆ. ತಾವು ಮೇಲಾಧಿಕಾರಿ ಆದ್ರಿ, ಅವ್ರಿಗೆ ಹೋಗಿ ಸಾಂತ್ವನ ಹೇಳುವ ರೀತಿ ಅಥವಾ ಧೈರ್ಯ ತುಂಬೋ ಕೆಲಸ ತಮ್ಮಿಂದ ಏನಾದರೂ ಆಗಿದೆ? ಅಲ್ಲ ಈಗ ಅವ್ರಿಗೆ ಅಲ್ಲ ಸರ್, ನಾನು ಕೇಳ ಅಲ್ಲ ಅವ್ರಿಗೆ ನೀವು ಅವ್ರಿಗೆ ಹೊಡೆದಿದ್ದ ಗೊತ್ತಿಲ್ಲೋ ಅಥವಾ ಆ ಅನ್ಯಾಯ ಆಗಿದ್ದು ಗೊತ್ತಿಲ್ಲ ಅಂತ ನನ್ನ ಅದು ನೋಡಿ ಸರ್. ಯಾರ್ಯಾರ ಶಾಲೆ ಒಳಗೆ ಏನಾಗಿತ್ತು ಅನ್ನೋದು ಆಮೇಲೆ ನಮ್ದು ವಿಜಯ ಧ್ವನಿ ಅಂತ ಒಂದು ಇದ್ರೊಳಗೆ ಬಂದಾಗ ಗೊತ್ತಾಯ್ತು. ಆದ ತಕ್ಷಣ ನಾವು ಈ ಸೇರ್ ಕಳ್ಸಿದ್ವಿ. ಗೊತ್ತಾದ ತಕ್ಷಣ ಅಲ್ಲಿ ಸತ್ಯಾಸತ್ಯತೆ ಏನೈತಂತ ಗೊತ್ತು ಮಾಡ್ಕೋಬೇಕನ್ರಿ. ಹೌದ್ರಿ, ಕಳ್ಸಿದ್ವಿ. ಅವರು ರಿಪೋರ್ಟ್ ತೊಗೊಂಡು ಬಂದ ತಕ್ಷಣ ನಾವು ಕಳ್ಸೋದೊಂದು ಅಲ್ಲಲ್ಲ, ನೀವು ಇದು ಅಫೀಸಿಯಲಿ ಮಾಡ್ರಿ, ಹೌದೌದ್ರಿ, ಇದು ಅಫೀಸಿಯಲಿ ಮಾಡ್ರಿ, ನಂದೇನು ಅದ್ರಾಗ ನೀವು ಮಾಡಿದ ಕೆಲಸ ಮಾಡ್ರಿ. ನೀವು ಶಿಕ್ಷಕ ಹೋಗಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಧೈರ್ಯ ತುಂಬಿ ಅಥವಾ ಏನಾದ್ರು ಮಾನಸಿಕವಾಗಿ ಏನಾದರೂ ಮಾಡ್ಕೊಂಡ್ರೆ, ಯಾಕಂದ್ರೆ ಸ್ವಾಮಿಗಳು ಅನ್ನೋ ಜಂಗಮ ಸಮಾಜ ಅವರು ಸ್ವಾಮಿಗಳಿಗೆ ಒಂದ್ಸಲ ಏನಾದರೂ ಅವ್ರಿಗೆ ಬರೀ ಕಾಲು ಬಡಿದ್ರೆ ನಾವು ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡೋಂಥ ಸಂಸ್ಕಾರ ನಮ್ಮದು. ಈಗ ಅವ್ರಿಗೆ ಸ್ಲಿಪ್ಪರ್ಲೇ ಹೊಡೆದಿದ್ದಾರೆ, ಚಪ್ಪಲಿಲೇ ಹೊಡೆದಿದ್ದಾರೆ. ಅವ್ರಿಗೆ ವಾಪಸ್ ಅಯ್ಯಾಚಾರ ಮಾಡಬೇಕು, ಇನ್ನೊಂದು ಮಗ್ದೊಂದು ಮತ್ತು ಧಾರ್ಮಿಕ ಕಾರ್ಯಕ್ರಮ 108 ಇದಾವೆ. ಆತ ಭಾಳ ಮಾನಸಿಕವಾಗಿ ಕುಗ್ಗಿಬಿಟ್ಟಿದ್ದಾನೆ. ನೀವು ಹೋಗಿ ಅಟ್ಲೀಸ್ಟ್ ಆಮೇಲೆ ನಾವೇನೋ ನೀವೇನೋ ಇಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ರಿ ಅಂತ ವಿಷಯ ಗೊತ್ತಾಯ್ತು. ಟ್ರಾನ್ಸ್ಫರ್ ಮಾಡಕ್ಕೆ ನಮ್ಗೆ ಅಧಿಕಾರ ಇರಂಗಿಲ್ಲ ಸರ್. ಬೇರೆ ಕಡೆ ಕಳ್ಸಕ್ಕ ಅಲ್ಲಿ ಇಬ್ಬರು ಇದ್ರೆ ಮತ್ತೆ ಅವ್ರ ಎದುರಿಗೆ ಇರೋದು ಬೇಡ, ಅವ್ರಿಗೂ ಮಾನಸಿಕವಾಗಿ ನೋವು ಮಾಡ್ಕೊಳ್ಳೋದು ಬೇಡ ಅಂಥೇಳಿ ಅವ್ರಿಗೆ ನಾಗೂರಿಗೆ ನೀವು ಅಲ್ಲಿ ಕಲ್ಸಕ್ಕೆ ಹೋಗ್ರಿ.
ಇವರಿಗೆ ಆ ಹೆಣ್ಮಳಲ್ಲಿ ಇರುದ್ ಬೇಡ ಅಂತೇಳಿ ಆ ಟೀಚರ್ಗೆ ಇಲ್ಲಿ ಮುನ್ಗುಂದಕ್ಕ ಉರ್ದು ಸ್ಕೂಲಿಗೆ ಹಾಕೈತ್ರಿ ಅವ್ರು ಇಲ್ಲ ಈ